ಬೆಳಗಿನ ಧ್ಯಾನದ ನಂತರ ಪತ್ರಿಜಿಯವರ ದಿವ್ಯ ಸಂದೇಶವನ್ನ ಕೇಳಿಸ್ಕೊಳ್ಳೋಣ. ಪ್ರತಿದಿನ ನಾವು ಆನಾಪಾನಸತಿ ಧ್ಯಾನ ಮಾರ್ಗವನ್ನ ಹಿಡಿದಾಗ ನಮ್ಮ ಜೀವನ ಸಾರ್ಥಕತೆಯಾಗುತ್ತದೆ. ಅಂದ್ರೆ ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆ, ಒಳ್ಳೆಯ ಜೀವನದ ಮೇಲೆ ದೃಷ್ಟಿಕೋನ ಇದೆಲ್ಲವೂ ಸಹ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ನಾವು ಧ್ಯಾನವನ್ನ ಅಭ್ಯಾಸ ಮಾಡುವುದರಿಂದ. ಯಾವುದೇ ಕಾರಣಕ್ಕೂ ಸಹ ನಾವು ಆತ್ಮಹತ್ಯೆಯನ್ನ ಮಾಡಬಾರದು, ಬೇರೆಯವರನ್ನ ಕೊಲ್ಲಬಾರದು. ಅದೇ ಸರಿಯಾದ ಜೀವನದ ದೃಷ್ಟಿಕೋನ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಸಹ, ಎಷ್ಟೇ ಸಂಕಟಗಳು, ಎಷ್ಟೇ ನೋವುಗಳು ಇದ್ದರೂ ಸಹ ಪ್ರತಿದಿನ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ಸರಿಯಾದ ಜೀವನ ವಿಧಾನವನ್ನ ಜೀವಿಸಬೇಕು. ಅದು ಧ್ಯಾನ ಅಭ್ಯಾಸ ಮಾಡುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ. ನಾವು ಪ್ರತಿದಿನ ಧ್ಯಾನವನ್ನ ಅಭ್ಯಾಸ ಮಾಡುವುದರಿಂದ ನಮ್ಮ ಆಲೋಚನೆಗಳು ಪರಿವರ್ತನೆಯಾಗುತ್ತದೆ. ಅದೇ ರೀತಿ ಪ್ರತಿದಿನ ನಾವು ಧ್ಯಾನವನ್ನ ಅಭ್ಯಾಸ ಮಾಡುವುದರಿಂದ ಯಾವುದೇ ಔಷಧಿಯನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಯಾವುದೇ ವೈದ್ಯರ ಹತ್ತಿರ ಹೋಗುವ ಅವಶ್ಯಕತೆ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಸರ್ಜರಿಗಳನ್ನ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿದಿನ ಧ್ಯಾನವನ್ನ ಮಾಡುವುದರಿಂದ ನಾವು ಸಂಪೂರ್ಣ ಆರೋಗ್ಯವಂತರಾಗಿರುತ್ತೇವೆ. ಪತ್ರಿ ಸರ್ ಇನ್ನೊಂದು ಮಾತನ್ನ ಹೇಳಿದ್ರು. ಅವ್ರಿಗೆ ಮೆಡಿಕಲ್ ಅಲ್ಲಿ ವೈದ್ಯಕೀಯ ರಂಗದಲ್ಲಿ ಸೀಟ್ ಸಿಗದೆ ಇದ್ದಾಗ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಆ ಒಂದು ಸಮಯದಲ್ಲಿ, ಆ ಒಂದು ದಿನಗಳಲ್ಲಿ ಅವರಿಗೆ ಧ್ಯಾನದ ಪರಿಚಯ ಇರಲಿಲ್ಲ. ಆದ್ರೆ ಈಗ ಎಲ್ಲರಿಗೂ ಸಹ ಧ್ಯಾನದ ಪರಿಚಯ ಇದೆ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನ ಮಾಡಿ ಅವರ ಜೀವನದ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳಬೇಕು. ಎಷ್ಟೇ ಕಷ್ಟಗಳು ಇದ್ದರೂ ಸಹ 1000 ವರ್ಷಗಳು ನಾವು ಬದುಕಬೇಕು ಅಂತ ನಾವು ಅಂದುಕೊಳ್ಳಬೇಕು. ಈ ಲೋಕ ಬಿಟ್ಟು ಬೇರೆ ಲೋಕ ಚೆನ್ನಾಗಿದೆ ಅಂತ ಅಂದುಕೊಳ್ಳುವುದು ಮೂರ್ಖತನ. ಈ ಭೂಮಿಯ ಮೇಲೆ ನಾವು ಏನೇ ಆದ್ರೂ ಇದ್ದು ಜಯಿಸಬಲ್ಲೆವು ಅಂತ ಅಂದುಕೊಳ್ಳುವುದು ಸರಿಯಾದ ದೃಷ್ಟಿಕೋನ. ಹಾಗಾಗಿ ಪ್ರತಿದಿನ ಆನಾಪಾನಸತಿ ಧ್ಯಾನವನ್ನ ಮಾಡಿದಾಗ ನಮಗೆ ಸಾಕಷ್ಟು ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಳಬಹುದು. ಸರಿಯಾದ ಆಲೋಚನೆಗಳು ನಮಗೆ ಬರುತ್ತೆ, ಸರಿಯಾದ ಜೀವನ ದೃಷ್ಟಿಕೋನ, ಸರಿಯಾದ ನಾವು ವರ್ತನೆಯನ್ನು ವರ್ತಿಸುತ್ತೇವೆ. ಈ ರೀತಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ. ಚಿಕ್ಕ ವಯಸ್ಸಿನಿಂದ, ವಿದ್ಯಾರ್ಥಿ ದೆಸೆಯಿಂದ ಪ್ರತಿದಿನ ಎಲ್ಲರೂ ಸಹ ಧ್ಯಾನವನ್ನ ಮಾಡಬೇಕು. ವೃದ್ಧಾಪ್ಯದಲ್ಲಿ ಧ್ಯಾನ ಅಲ್ಲ, ವಿದ್ಯಾರ್ಥಿ ವಯಸ್ಸಿನಿಂದ ಧ್ಯಾನ. ಆವಾಗ ನಮ್ಮ ಈ ಒಂದು ಸಮಾಜ ಅತ್ಯುನ್ನತ ಸಮಾಜವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರತಿದಿನ ಧ್ಯಾನ ಧ್ಯಾನ ಧ್ಯಾನ. ಥ್ಯಾಂಕ್ ಯು ಮೇಡಮ್.